ಈಗಾಗಲೇ ವರುಣನ ಆರ್ಭಟ ಕಳೆದ ಒಂದು ವಾರದಿಂದ ರಾಜ್ಯಾದ್ಯಂತ ಹೆಚ್ಚಾಗಿದೆ. ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆನೆ ಮಳೆಯ ಆರ್ಭಟ ಹೆಚ್ಚಾಗಿತ್ತು. ಮೆಜೆಸ್ಟಿಕ್, ಟ್ರಿನಿಟಿ, ಜೆಪಿ ನಗರ ಸೇರಿ ಹಲವೆಡೆ ಭಾರೀ ಮಳೆ ಸುರಿತಾ ಇರುವಂಥದ್ದು. ಬೆಳಗ್ಗೆಯಿಂದ ಮುಂಜಾನೆ ಕೆಲಸಕ್ಕೆ ತೆರಳುವವರಿಗೆ ಮಳೆರಾಯನ ಕಿರಿಕಿರಿ ಶುರುವಾಗಿರುವಂಥದ್ದು. ಬೆಂಗಳೂರು ನಗರದ ಬಹುತೇಕ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರಿಗೆ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿರುವ ಸಾಧ್ಯತೆ ಕೂಡ ಇರುವಂಥದ್ದು ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದ್ದು, ಇನ್ನು ಇವತ್ತು ಬೆಳ್ಳಂಬೆಳಗ್ಗೆನೆ ಮಳೆಯ ಆರ್ಭಟ ಹೆಚ್ಚಾಗಿದೆ. ಮೆಜೆಸ್ಟಿಕ್, ಟ್ರಿನಿಟಿ, ಜೆಪಿ ನಗರ ಸೇರಿ ಹಲವೆಡೆ ಮಳೆಯಾಗ್ತಾ ಇರುವಂಥದ್ದು. ಹೀಗಾಗಿ ಮುಂಜಾನೆ ಕೆಲಸಕ್ಕೆ ತೆರಳುವವರಿಗೆ ಮಳೆರಾಯನಿಂದ ಕಿರಿಕಿರಿ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಬೇರೆ ಇವತ್ತು ವಾರದ ಮೊದಲ ದಿನ ಸೋಮವಾರ ಬೇರೆ, ಮೊದಲೇ ಟ್ರಾಫಿಕ್ ಜಾಮ್ ಇರ್ತಾ ಇತ್ತು. ಅದರಲ್ಲೂ ಈ ವರುಣನ ಆರ್ಭಟ ಹೆಚ್ಚಾಗಿ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ನ ಕಿರಿಕಿರಿ ಮತ್ತಷ್ಟು ಹೆಚ್ಚಾಗಿದೆ. ಮೆಜೆಸ್ಟಿಕ್ನಲ್ಲೂ ಕೂಡ ಸುರಿತಾ ಇರುವ ಮಳೆಗೆ ಜನರು ಪರದಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ನಿಂದ ಬೇರೆ ಸ್ಥಳಕ್ಕೆ ತೆರಳ್ತಾ ಇರುವ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮುಂಜಾನೆಯಿಂದಲೇ ಮಳೆ ಶುರುವಾಗಿದ್ದು, ಇನ್ನು 5 ದಿನಗಳ ಕಾಲ ಇದೇ ರೀತಿ ವರುಣನ ಅಬ್ಬರ ಇರಲಿದೆ ಅನ್ನೋದರ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದ್ದು, ವಸಂತನಗರ, ವಿಜಯನಗರ, ಕಬ್ಬನ್ ಪಾರ್ಕ್, ಮೂಡಲಪಾಳ್ಯ, ಕೆಂಗೇರಿ, ನಾಗರಬಾವಿ, ಕೋರಮಂಗಲ ಸೇರಿದಂತೆ ಹಲವೆಡೆ ಬೆಳಗ್ಗೆಯಿಂದಲೇ, ಅದು ಕೂಡ ಇತ್ತ ಮೆಜೆಸ್ಟಿಕ್, ಟ್ರಿನಿಟಿ, ಜೆಪಿ ನಗರ ಸೇರಿ ಹಲವೆಡೆ ಮಳೆಯಾರಂಭ ಆಗಿರುವಂಥದ್ದು ಮುಂಜಾನೆಯಿಂದಲೇ. ಹೀಗಾಗಿ ಸಿಲಿಕಾನ್ ಸಿಟಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವಧಿಗೂ ಮುನ್ನ ಮುಂಗಾರು ಆರ್ಭಟಕ್ಕೆ ಸಿಲಿಕಾನ್ ಸಿಟಿ ಜನ ಸೇರಿದಂತೆ ರಾಜ್ಯದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಮುಂಗಾರು ಎಂಟ್ರಿ ಕೊಟ್ಟಿದ್ದು ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಇನ್ನು ಇವತ್ತಿನಿಂದ 5 ದಿನಗಳ ಕಾಲ ವರುಣನ ಆರ್ಭಟ ಇನ್ನೂ ಹೆಚ್ಚಾಗಿರಲಿದೆ ಅನ್ನೋದರ ಕುರಿತು ಮುನ್ಸೂಚನೆ ಕೂಡ ಇದ್ದು, ಈಗಾಗಲೇ ಇಂದು ಬೆಳಗ್ಗೆಯಿಂದಲೇ ವರುಣನ ಆರ್ಭಟ ಹೆಚ್ಚಾಗಿದೆ. ಅದು ಕೂಡ ಬೆಳ್ಳಂಬೆಳಗ್ಗೆಯಿಂದಲೇ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಸಿಲಿಕಾನ್ ಸಿಟಿ ಜನರು ಪರಿತಪಿಸ್ತಾ ಇದ್ದಾರೆ. ಬೆಳಗ್ಗೆ ಅಂದ ತಕ್ಷಣ ಸಾಕಷ್ಟು ಕೆಲಸ ಕಾರ್ಯಗಳಿರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಳ್ಬೇಕು. ಕಚೇರಿಗಳಿಗೆ ತೆರಳೋರು ಇರ್ತಾರೆ, ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡೋರು ಇರ್ತಾರೆ, ಮಾರ್ಕೆಟ್ಗೆ ತೆರಳೋರು, ಹೀಗೆ ಆಯಾ ಕೆಲಸಕ್ಕೆ ಹೋಗೋರಿಗೆ ಈಗ ಮಳೆಯಿಂದ ಕಿರಿಕಿರಿ ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮಳೆಯಿಂದಾಗಿ ಮನೆಯಿಂದ ಹೊರಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು.